ಈ ಕೃತಾಂಜನ ಮೂಲಿಕೆಗೆ ಏನಕ್ಕೆ ಅದೇ ಹೆಸರು ಬಂತು ಅಂತ ನೋಡಿ. ಇದು ಏನಾಗುತ್ತೆ ಅಂತ ಹೇಳಿದ್ರೆ ಗುರುಗಳ ಒಂದು ಅವರಲ್ಲಿ ಒಂದು ಮಹಾ ಗ್ರಂಥ ಇದೆ. ಆ ಗ್ರಂಥದಲ್ಲಿ ಇದೇ ಹೆಸರನ್ನ ಕೊಟ್ಟಿದ್ದಾರೆ, ಕೃತಾಂಜನ. ಕೃತಾಂಜನ ಏನಕ್ಕೆ ಅಂತ ಹೇಳಿದ್ರೆ, ಏನು ಆಂಜನೇಯ ಸ್ವರೂಪ ಇರ್ತಕ್ಕಂಥ ಈ ಮೂಲಿಕೆ ಇದೆಯಲ್ಲ, ಇದರ ಮೇಲೆ ಆಂಜನೇಯನ ಒಂದು ವಿಶೇಷವಾಗಿರ್ತಕ್ಕಂಥ ನೆಲೆ ವಾಸವಾಗಿದೆ. ಈಗ ಸಾಲಿಗ್ರಾಮದಲ್ಲಿ ವಿಷ್ಣು ಸಾಲಿಗ್ರಾಮ ಅಂತ ಹೇಳಿ ಕರಿತೀವಿ, ಶಿವ ಸಾಲಿಗ್ರಾಮ ಅಂತ ಹೇಳಿ ಕರಿತೀವಿ. ಅಂದ್ರೆ ಅದರಲ್ಲಿ ಆ ವಿಷ್ಣುವಿನ ಮತ್ತೆ ಶಿವನ ಒಂದು ಅದರಲ್ಲಿ ಒಂದು ನೆಲೆ ವಾಸವಾಗಿರುತ್ತೆ. ಹಾಗೇನೆ ಈ ಒಂದು ಕೃತಾಂಜನ ಒಂದು ಏನು ಮೂಲಿಕೆ ಇದೆ ಅದು ಆಂಜನೇಯನ ಸ್ವರೂಪ, ಆಂಜನೇಯನ ಸ್ವರೂಪದಲ್ಲಿ ಇರ್ತಕ್ಕಂಥ ಮೂಲಿಕೆ. ಆಂಜನೇಯ ರಾಮನಿಗೋಸ್ಕರ ಏನು ಒಂದು ಪ್ರಾರ್ಥನೆ ಮಾಡಿಕೊಂಡು ಅಲ್ಲೇ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಜಪವನ್ನ ಮಾಡ್ಕೊಂಡು ಆ ಒಂದು ಧ್ಯಾನದಲ್ಲಿ ಇರ್ತಾನಲ್ಲ, ಆ ಒಂದು ಆಂಜನೇಯ ಕೆಲವು ಸಮಯದಲ್ಲಿ ನಾನಾ ಪರ್ವತಗಳ ಮೇಲೆ ಹೋಗ್ತಾನೆ. ಆ ಪರ್ವತಗಳಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಪರ್ವತದಲ್ಲಿ ಒಂದು ಹುತ್ತದ ಮೇಲೆ ಇರ್ತಕ್ಕಂಥ ಒಂದು ಆ ಒಂದು ಕಾಲಿಟ್ಟಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಈ ಕೃತಾಂಜನ ಉದ್ಭವ ಆಗಿದೆ ಅಂತಕ್ಕಂಥ ವಿಚಾರ ಆ ಗ್ರಂಥದಲ್ಲಿ ಬಂದಿದೆ. ಹಾಗಾಗಿ ಈ ತರ ಕೃತಾಂಜನಗಳು ಪ್ರಪಂಚದಲ್ಲಿ ಬಹಳ ವಿರಳ ಸಿಗೋದು. ಕೆಲವು ದೇಶಗಳಲ್ಲಿ ಇದು ಸಾಮಾನ್ಯವಾಗಿ ನಾವು ನೋಡಕ್ಕೆ ಸಿಗುತ್ತೆ, ಆದ್ರೆ ಬಹಳ ವಿರಳವಾಗಿರ್ತಕ್ಕಂಥ ಮೂಲಿಕೆ. ಅದೇ ಈ ಒಂದು ಮೂಲಿಕೆ ಇದೆಯಲ್ಲ, ಇದು ಎಷ್ಟು ಪವರ್ಫುಲ್ ಅಂದ್ರೆ ಇದ್ರಲ್ಲಿ ನೋಡಿ, ನಾವು ನಮ್ಮ ಒಂದು ಯಕ್ಷಿಣಿ ಸಿದ್ಧಿ, ಯಕ್ಷಿಣಿಯಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಅದಕ್ಕೆ ಶುದ್ಧೀಕರಣ ಮಾಡಿ ದಿಗ್ಬಂಧನ ಮಾಡಿ ಎಲ್ಲ ಮಾಡಿರ್ತೀವಿ. ಮತ್ತೆ ಆಂಜನೇಯನೇ ಅದರಲ್ಲಿ ನೆಲೆಸಿರ್ತಾನೆ. ಇದೆಲ್ಲವೂ ಕಾರಣಗಳಿಂದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಮೂಲಿಕೆ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಪರಿಣಾಮ ಕೊಡುತ್ತೆ.